ಅಮರ ಪ್ರೇಮ. ರಾಧಾ ಎಂದು ಕಿರುಚುತ್ತಾ ನಿದ್ದೆಯಿಂದೆದ್ದ ಮನೋಜ್ ಸಂಪೂರ್ಣ ಬೆವೆತು ಹೋಗಿದ್ದನು. ಅವನು ಕಿರುಚಿದ ಶಬ್ದ ಕೇಳಿ ಅವನ ತಂದೆ ತಾಯಿಯರಿಬ್ಬರು ಮನೋಜ್ ರೂಮಿನತ್ತ ಬಂದರು. ಮನು, ಆರ್ ಯು ಆಲ್ ರೈಟ್ ಎಂದು ಕೇಳುತ್ತಾ ಮನೋಜನ ತಾಯಿ ಗಾಯತ್ರಿ ಮಗನಿಗೆ ಕುಡಿಯಲು ನೀರು ನೀಡಿ ಮನೋಜನ ತಲೆಯನ್ನು ಮೃದುವಾಗಿ ಸವರುತ್ತಾ ಪಕ್ಕದಲ್ಲಿ ಕುಳಿತರು. ಮನೋಜನ ತಂದೆ ಸುಧಾಕರ್, ಮನು, ಏನಾದರೂ ಕೆಟ್ಕನ್ಸ್ ಬಿತ್ತೆ, ಇಷ್ಟೊಂದು ಹೆದರಿದೆಯಲ್ಲ ಎಂದು ಕೇಳಿದರು. ತನ್ನ ತಾಯಿ ಕೊಟ್ಟ ನೀರನ್ನು ಕುಡಿದು ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡ ಮನೋಜ್, ಗೊತ್ತಿಲ್ಲ ಡ್ಯಾಡ್, ಯಾರೋ ಯಾರನ್ನೋ ಕೊಲೆ ಮಾಡಿದಂತೆ ಕನಸಾಗಿತ್ತು ಎಂದನು. ಇರಲಿ ಬಿಡು, ಮಲಗುವಾಗ ದೇವ್ರ ಫೋಟೋ ನೋಡಿ ಮಲಗಬೇಕು, ಆಗ ಈ ಥರದ ಕನಸುಗಳೆಲ್ಲ ಬೀಳೋದಿಲ್ಲ, ನೀನು ಮಲಗು ಎಂದು ಸಮಾಧಾನಪಡಿಸಿ ಮಲಗಿಸಿದರು ಗಾಯತ್ರಿ ಅಮ್ಮನವರು. ಗುಡ್ ನೈಟ್ ಹೇಳಿ ಮಲಗಿದ ಅವನಿಗೆ ಮತ್ತೆ ಎಚ್ಚರವಾದದ್ದೇ ಬೆಳಗಿನ 8 ಗಂಟೆಗೆ. ಎದ್ದವನೇ ಕಾಲೇಜಿಗೆ ಲೇಟ್ ಆದದ್ದನ್ನು ಕಂಡು ಬೇಗನೆ ರೆಡಿಯಾಗಿ ಕೆಳಗೆ ಬಂದವನಿಗೆ ಅವನ ತಾಯಿ ಗಾಯತ್ರಿ, ಈಗೆದ್ದಿದೆ ಮಗು, ನಿದ್ದೆ ಮುಗಿತಾ ಎಂದು ಕೇಳಿದರು. ಮಾಮ್, ಆಗಲೇ ತುಂಬ ಲೇಟಾಗಿದೆ, ನೀವಿನ್ನೂ ಹಾಸ್ಪಿಟಲ್ಗೆ ಹೋಗಲಿಲ್ವಾ ಎಂದು ಕೇಳಿದ. ನಾನು ರೆಡಿಯಾಗಿದ್ದೀನಿ, ನೀನನ್ನು ಕಾಲೇಜ್ ಬಳಿ ಡ್ರಾಪ್ ಮಾಡಿ ಹೋಗ್ತೇನೆ, ಬಾ, ಬೇಗ ತಿಂಡಿ ತಿಂದ್ಬಿಡು ಎನ್ನುತ್ತಾ ಮಗನಿಗೆ ತಾನು ಮಾಡಿದ್ದ ಚಪಾತಿಯನ್ನು ಹಾಕಿಕೊಟ್ಟರು. ಮಾಮ್, ವಾಟ್ ಇಸ್ ದಿಸ್, ನೀನು ಚಪಾತಿಗೆ ಆಯಿಲ್ ಹಾಕೋದೇ ಇಲ್ಲ, ನನಗೆ ಈ ರೀತಿ ಚಪಾತಿ ಬೇಡ ಎಂದು ಹಠ ಹಿಡಿದನು ಮನೋಜ್. ವಿಧಿ ಇಲ್ಲದೆ ಮತ್ತೆ ಅದೇ ಚಪಾತಿಗಳನ್ನು ಹೆಂಚಿನ ಮೇಲೆ ಹಾಕಿ ಆಯಿಲ್ ಹಾಕಿ ಮತ್ತೆ ಸುಟ್ಟು ಕೊಟ್ಟರು ಅವನ ತಾಯಿ. ನೀನು ಯಾಕೆ ಅಡುಗೆ ಮಾಡೋಕ್ಕೆ ಹೋಗ್ತೀಯಾ, ಎಲ್ಲಿ ಅಡುಗೆ ಮಾಡೋ ಆಂಟಿ ಇವತ್ತು ಬಂದಿಲ್ವಾ, ಆ ಆಂಟಿನೇ ಚೆನ್ನಾಗಿ ಮಾಡ್ತಾರೆ ಎನ್ನುತ್ತಾ ಚಪಾತಿಯನ್ನು ತಿನ್ನುತ್ತಿದ್ದಾಗ ಗಾಯತ್ರಿ ದೇವಿಯವರು, ಮನು, ಯಾರದು, ರಾಧಾ ಎಂದು ಕೇಳಿದರು. ವಾಟ್, ರಾಧಾ? ಮಾಮ್, ನನಗೆ ಯಾರು ರಾಧಾ ಅಂತ ಗೊತ್ತಿಲ್ಲ, ನನಗೆ ಯಾಕೆ ಕೇಳ್ತಾ ಇದ್ದೀರಾ ಎಂದ. ರಾಧಾ ಅಂತ ಯಾರು ಗೊತ್ತಿಲ್ಲದೇನೆ ರಾತ್ರಿ ರಾಧಾ ಅಂತ ಕೂಗ್ತಾ ಇದ್ದ? ಹೇ ಕಳ್ಳ, ಯಾರು ಅದು, ಕಾಲೇಜ್ನಲ್ಲಿ ಯಾರಾದರೂ ಎಂದು ಕೇಳಿದರು. ಸ್ಟಾಪ್ ಇಟ್ ಮಾಮ್, ನಿಜವಾಗ್ಲೂ ನನಗೆ ರಾಧಾ ಅಂತ ಯಾರೂ ಗೊತ್ತಿಲ್ಲ, ನಮ್ಮ ಕಾಲೇಜ್ನಲ್ಲೂ ಆ ಹೆಸರವ್ರು ಯಾರೂ ಇಲ್ಲ, ನಾನು ನಿಜವಾಗ್ಲೂ ರಾಧಾ ಅಂತ ಕೂಗ್ಕೊಂಡ, ನನಗೆ ಗೊತ್ತಿಲ್ಲ ಎಂದ. ಹೌದಾ, ಹೋಗಲಿ ಬಿಡು, ಹಾಗೇನಾದರೂ ಯಾವುದಾದ್ರೂ ಹುಡುಗಿ ಇಷ್ಟ ಆದರೆ ಮೊದಲು ನನಗೆ ಹೇಳಬೇಕಾಯ್ತಾ ಎಂದರು ಗಾಯತ್ರಿ. ಏನು ಮಾಮ್ ನೀವು, ನಾನು ಕಾಲೇಜ್ಗೆ ಹೋಗೋದು ನಿಮ್ಮ ಥರ ಡಾಕ್ಟರ್ ಆಗಲಿಕ್ಕೆ, ಹುಡುಗಿಯರನ್ನು ನೋಡೋದಕ್ಕಲ್ಲ ಆಯಿತಾ ಎಂದ. ಓದೋದು ಡಾಕ್ಟರ್ ಆಗೋದು ಅದು ಇತ್ತದ್ದೇ, ಈ ವಯಸ್ಸಲ್ಲಿ ಹುಡುಗಿಯರನ್ನ ನೋಡಿದೆ ಇನ್ನೇನು ಮುದುಕನಾದ್ಮೇಲೆ ನೋಡ್ಲಿಕ್ಕಾಗ್ತದಾ? ನನಗವೆಲ್ಲ ಗೊತ್ತಿಲ್ಲ, ನಿನಗೇನಾದರೂ ಯಾವುದಾದ್ರೂ ಹುಡುಗಿ ಇಷ್ಟ ಆದರೆ ಮೊದಲು ನನಗೆ ತಿಳಿಸ್ಬೇಕಾಯ್ತಾ ಎಂದರು. ಸರಿ ಸರಿ, ಹಾಗೇನಾದರೂ ಆದರೆ ಹೇಳ್ತೀನಿ. ಡ್ಯಾಡ್ ಆಗಲೇ ಕಾಲೇಜಿಗೆ ಹೋದ್ರಾ? ಹಾಂ, ಅವರು ಆಗಲೇ ಹೋದರು, ನಡಿ ಬೇಗ, ನೀನನ್ನು ಡ್ರಾಪ್ ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗ್ತೇನೆ ಎಂದು ತಾಯಿ ಮಗ ಇಬ್ಬರು ಮನೆಯ ಮುಂದೆ ಇದ್ದ ಕಾರನ್ನು ಹತ್ತಿದರು. ಕಾರಿನಲ್ಲಿ ಹೋಗುವಾಗ ಮತ್ತೆ ಮನೋಜ್, ಮಾಮ್, ರಿಯಲಿ ನಾನು ರಾಧಾ ಅಂತ ಕೂಗ್ಕೊಂಡ ಎಂದು ಕೇಳಿದನು. ನಿಜವಾಗ್ಲೂ? ಆ ನಿನ್ನ ರಾಧೆ ಅದೆಲ್ಲಿದ್ದಾಳೋ, ಬೇಗ ಸಿಗ್ವಂತಾಗ್ಲಿ ದೇವ್ರೇ ಎಂದರು ಗಾಯತ್ರಿ ದೇವಿ. ಅವರ ಬೇಡಿಕೆಯನ್ನು ಆ ದೇವರು ಎಷ್ಟು ಬೇಗ ಪೂರೈಸಿದನೆಂದರೆ, ಕೇಳಿಕೊಂಡ ಕ್ಷಣಕ್ಕೆ ನಿಯಂತ್ರಣ ತಪ್ಪಿ ಬಂದ ಸ್ಕೂಟಿಯೊಂದು ಇವರ ಕಾರಿಗೆ ಗುದ್ದಿ ಸ್ಕೂಟಿಯನ್ನು ಓಡಿಸುತ್ತಿದ್ದ ಬ್ಯೂಟಿ ಕೆಳಗೆ ಬಿದ್ದಿತ್ತು. ಮಾಮ್, ನಿಮ್ಮ ಹಾಸ್ಪಿಟಲ್ನಲ್ಲಿರೋ ಪೇಷಂಟ್ಸ್ಗಳು ಸಾಲ್ತಿಲ್ವಾ, ನೆಟ್ಟಾಗಿ ನೋಡ್ಕೊಂಡು ಡ್ರೈವ್ ಮಾಡೋದಲ್ವಾ ಎಂದು ಹೇಳುತ್ತಾ ಕಾರಿನಿಂದ ಕೆಳಗಿಳಿದ ಮನೋಜ್ ಕೆಳಗೆ ಬಿದ್ದಿದ್ದ ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ಮಂತ್ರಮುಗ್ಧನಾದವನಂತೆ ನಿಂತು ಬಿಟ್ಟನು. ಗಾಯತ್ರಿ ದೇವಿ ಕೆಳಗಿಳಿದು ಬಂದು, ಜಾಸ್ತಿ ಪೆಟ್ಟೇನಾದರೂ ಆಯ್ತಾ ಪುಟ್ಟ ಅಂತ ಆ ಹುಡುಗಿಯನ್ನು ಮೇಲೆತ್ತಿದಳು. ಇಲ್ಲ ಆಂಟಿ, ನಂದೇ ತಪ್ಪು, ಸಾರಿ ಎಂದ ಆ ಹುಡುಗಿಗೆ ಬೈಕನ್ನು ಎತ್ತಿಕೊಡುವಂತೆ ಹೇಳಿದ ಗಾಯತ್ರಿ ದೇವಿಯ ಮಾತಿನಂತೆ ಮನೋಜ್ ಆ ಸ್ಕೂಟಿಯನ್ನು ಎತ್ತಿ ಪಕ್ಕದಲ್ಲಿ ನಿಲ್ಲಿಸಿದನು. ಎಡಗೈಯಲ್ಲಿ ತರಚಿದ ಗಾಯದಿಂದ ರಕ್ತ ಬರುತ್ತಿರುವುದನ್ನು ನೋಡಿದ ಗಾಯತ್ರಿ ದೇವಿ ಕಾರಿನಲ್ಲಿದ್ದ ಫಸ್ಟ್ ಏಡ್ ಕಿಟ್ ತೆಗೆದು ಆಕೆಗೆ ಬ್ಯಾಂಡೇಜ್ ಹಾಕಿದಳು. ಥ್ಯಾಂಕ್ಸ್ ಆಂಟಿ ಎಂದಳವಳು. ಇಟ್ಸ್ ಓಕೆ, ನಿನ್ನ ಹೆಸರು ಎಂದು ಕೇಳಿದರು. ರಾಧಾ ಎಂದದ್ದನ್ನು ಕೇಳಿದ್ದೇ ತಡ ಗಾಯತ್ರಿ ದೇವಿ ತನ್ನ ಮಗನತ್ತ ನೋಡಿದವಳಿಗೆ ಮನೋಜ್ ಕಣ್ಣಲ್ಲಿ ಹೊಳಪು ಕಾಣಿಸಿತು. ರಾಧಾ ತನ್ನ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟಳು. ಮತ್ತೆ ಕಾರನ್ನೇರಿದ ಗಾಯತ್ರಿ ದೇವಿ, ಲೋ,
ಅವಳ ಹೆಸರು ರಾಧಾ ಅಂತೆ ಎಂದರು. ಅದಕ್ಕೇನೀಗ, ನೀನು ಸುಮ್ಮನೆ ಹಾಸ್ಪಿಟಲ್ಗೆ ನಡಿ, ನಾನು ಕಾಲೇಜಿಗೆ ನಿನ್ನ ಕಾರನ್ನೇ ತೆಗೆದುಕೊಂಡು ಹೋಗ್ತೇನೆ ಎಂದನು. ಆಹಾ, ಹುಡುಗಿಯರನ್ನು ನೋಡೋದಕ್ಕೆ ಟೈಮ್ ಇಲ್ಲ ಅಂತಿದ್ದೆ, ಮತ್ತು ಆ ಹುಡುಗಿಯನ್ನು ತಿಂದು ಬಿಡುವವನ ರೀತಿ ನೋಡ್ತಿದ್ದೆ ಎಂದರು. ಮಾಮ್, ನಿನಗೇನಾಗಿದೆ ಇವತ್ತು? ಮಗನ ಮುಂದೆ ಹೀಗೆಲ್ಲ ಮಾತಾಡ್ತಾರ ಯಾರಾದರೂ ಎಂದನು. ಹೇ ಲೂಸು, ನಾನೇನು ಯಾರ ಹತ್ರನೋ ಮಾತಾಡ್ತಿಲ್ಲ, ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಿ. ನಾಳೆ ನೀನು ಮದುವೆ ಆದರೆ ನಿನ್ನ ಹೆಂಡ್ತಿನ ನಾನೇ ನೋಡ್ಕೊಳ್ಬೇಕು, ನೆನಪಿರಲಿ. ಅದು ಸರಿ, ನಿನಗೆ ಆ ಹುಡುಗಿ ಹಿಡ್ಸಿದ್ಲಾ ಎಂದು ಕೇಳಿದರು ಗಾಯತ್ರಿ. ಈಗೇನು, ನಾನು ಹ್ಞೂ ಅಂದರೆ ಆ ಹುಡುಗಿ ಹಿಂದೆ ಹೋಗಿ ಹುಡ್ಕೊಂಡು ಬರ್ತೀಯಾ ಎಂದು ಕೇಳಿದ ಮನೋಜ್. ಅಂದರೆ ನಿನಗೆ ಆ ಹುಡುಗಿ ಹಿಡ್ಸಿದ್ದಾಳೆ ಅಂತ ಆಯಿತು ಎಂದರು ಗಾಯತ್ರಿ. ಮಾಮ್, ಪ್ಲೀಸ್ ಕೀಪ್ ವೈಟ್ ಆ್ಯಂಡ್ ಜಸ್ಟ್ ಡ್ರೈವ್ ಕೇರ್ಫುಲಿ ಎನ್ನುತ್ತಿದ್ದಂತೆಯೇ ಗಾಯತ್ರಿ ದೇವಿಯ ಹಾಸ್ಪಿಟಲ್ ಬಂದಿತ್ತು. ಗಾಯತ್ರಿ ದೇವಿಯನ್ನು ಇಳಿಸಿ ಮನೋಜ್ ಕಾರನ್ನು ಕಾಲೇಜಿನತ್ತ ತಿರುಗಿಸಿದನು. ಅವನ ಮನದಲ್ಲಿ ಇನ್ನೂ ಗುಯ್ಗೊಡುತ್ತಿದ್ದ ಹೆಸರೇ ರಾಧಾ. ನೈಸ್ ನೇಮ್ ಎಂದುಕೊಂಡನು. ಗಾಯತ್ರಿ ದೇವಿಯನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ಕಾಲೇಜಿಗೆ ಬಂದ ಮನೋಜ್ ಅವಸರವಾಗಿ ಹೋಗಿ ತನ್ನ ಪ್ರಥಮ ವರ್ಷದ ಮೆಡಿಕಲ್ ಕ್ಲಾಸಿನಲ್ಲಿ ಕುಳಿತನು. ಎದುರಿಗೆ ಸಿಕ್ಕ ತನ್ನ ಫ್ರೆಂಡ್ಗಳಿಗೆಲ್ಲ ಹಾಯ್ ಹೇಳುತ್ತಾ ಬಂದು ತನ್ನ ಸೀಟಿನಲ್ಲಿ ಕುಳಿತ ಮನೋಜ್ ಬೇಗನೆ ತನ್ನ ಬ್ಯಾಗ್ನಿಂದ ನೋಟ್ಬುಕ್ ಮತ್ತು ಪೆನ್ನು ತೆಗೆದು ಸಿದ್ಧವಾದನು. ಅದಾಗಲೇ ಲೇಟ್ ಆಗಿದ್ದರಿಂದ ಅವರ ಲೆಕ್ಚರರ್ ಕ್ಲಾಸಿಗೆ ಬರುತ್ತಲೇ ಸುಮಾರು 50ರಷ್ಟಿದ್ದ ಎಲ್ಲ ವಿದ್ಯಾರ್ಥಿಗಳು ನಿಂತು ಗುಡ್ ಮಾರ್ನಿಂಗ್ ಹೇಳಿದರು. ಕ್ಲಾಸ್ ಪ್ರಾರಂಭವಾಗಿ 5 ನಿಮಿಷಗಳಾಗಿರಬೇಕು. ಹೊಸದಾಗಿ ಅಡ್ಮಿಷನ್ ಆದ ಹುಡುಗಿಯೊಂದು ಬಂದು ಮೇ ಕಮಿನ್ ಸರ್ ಎಂದಳು. ಕಾಲೇಜಿನ ಎಲ್ಲರ ಗಮನವು ಆ ಹುಡುಗಿಯ ಕಡೆ ಹರಿಯಿತು. ಸರ್, ನ್ಯೂ ಅಡ್ಮಿಷನ್ ಎಂದು ಆ ಹುಡುಗಿ ರಿಸಿಪ್ಟನ್ನು ಲೆಕ್ಚರರ್ ಕೈಗಿಟ್ಟಳು. ಸರಿ, ನೀನು ಹೋಗಿ ಕುಳಿತುಕೋ ಎಂದ ಲೆಕ್ಚರರ್ ಮಾತನ್ನು ಕೇಳಿ ಆ ಹುಡುಗಿ ಎಲ್ಲಿ ಕುಳಿತುಕೊಳ್ಳುವುದೆಂದು ಅತ್ತಿತ್ತ ನೋಡುತ್ತಿರಬೇಕಾದರೆ ರಾಧಾ ಬಾ ಇಲ್ಲೇ ಎಂದು ತನ್ನ ಪಕ್ಕದ ಸೀಟಿನತ್ತ ಕೈ ತೋರಿಸುತ್ತಾ ತನಗರಿವಿಲ್ಲದೆಯೇ ಕರೆದು ಬಿಟ್ಟಿದ್ದ ಮನೋಜ್. ರಾಧೆಯು ಕೂಡ ಅವನು ಕರೆದಲ್ಲಿಗೆ ಬಂದು ಅವನ ಪಕ್ಕದ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಹಾಯ್, ನೀವು ಆಗಲೇ ನಾನು ಗೊತ್ತಿದ್ದು ನಿಮ್ಮ ಕಾರ್ಗೆ ಅಲ್ವಾ? ನೀವು ಮೆಡಿಕಲ್ ಓದ್ತಿದ್ದೀರಾ? ನೈಸ್ ಟು ಮೀಟ್ ಯು ಅಗೈನ್ ಎನ್ನುತ್ತಾ ಕೈ ಮುಂದೆ ಚಾಚಿದ್ದಳು. ಮನೋಜ್ ಕೂಡ ಆಕೆಯ ಕೈ ಕುಲುಕಿದನು. ಮನೋಜ್, ನಾನೇಕೆ ಈ ಹುಡುಗಿಯನ್ನು ಕರೆದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡೆ? ಎಲ್ಲ ಈ ಮಾಮಿಂದಾನೆ. ನಿಜಕ್ಕೂ ಮಾಮ್ಗೆ ತಲೆ ಕೆಟ್ಟಿದೆ, ನನಗೂ ತಲೆ ಕೆಡಿಸ್ತಾ ಇದ್ದಾರೆ. ಇವತ್ತು ಸಂಜೆ ವಿಚಾರಿಸ್ಕೊಳ್ಬೇಕು ಎಂದುಕೊಂಡವನಾದರೂ ರಾಧಾಳತ್ತ ತಿರುಗಿ ಮುಗುಳ್ನಕ್ಕನು ಮನೋಜ್. ಪ್ರತಿಯಾಗಿ ರಾಧಾ ಕೂಡ ಮುಗುಳ್ನಕ್ಕಿದಳು. ಆ ಕ್ಲಾಸ್ನಲ್ಲಿ ಲೆಕ್ಚರ್ ಕೇಳಿದ್ದಕ್ಕಿಂತಲೂ ಹೆಚ್ಚು ರಾಧಾಳನ್ನೇ ನೋಡುತ್ತಾ ಕುಳಿತ ಮನೋಜ್. ರಾಧಾಳ ಸೌಂದರ್ಯ ಕಣ್ಣು ಕುಕ್ಕುವಂತಿತ್ತು. ಮನೋಜನ ಜೀವನದಲ್ಲಿ ಯಾವ ಹುಡುಗಿಯನ್ನು ಇಷ್ಟು ದಿಟ್ಟಿಸಿ ನೋಡಿದ್ದೇ ಇಲ್ಲ. ನಿಧಾನಕ್ಕೆ ರಾಧಾ ಮನೋಜನ ಮನಸ್ಸು ಆವರಿಸಿಕೊಳ್ಳತೊಡಗಿದಳು. ಮನೋಜನಿಗೆ ಅರಿವಿಲ್ಲದೆ ಮನೋಜನ ಮನಸ್ಸು ಪ್ರೇಮ ಗೀತೆಯೊಂದನ್ನು ಹಾಡುತ್ತಿತ್ತು. ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವಿಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು. ಪ್ರೇಮ ಬರಹ ಪ್ರೇಮ, ದಿನ ನೂತನ ಈ ಪ್ರೇಮ, ಪ್ರತಿ ಜನುಮದಲ್ಲೂ ಪ್ರತಿ ನಿಮಿಷದಲ್ಲೂ ಜೊತೆ ಇರುವುದೇ ಪ್ರೇಮ, ದಿನ ನಗುವುದೇ ಪ್ರೇಮ. ಕ್ಲಾಸನ್ನು ಮುಗಿಸಿ ಲೆಕ್ಚರರ್ ಹೋದ ಮೇಲೆ ರಾಧಾ ಮನೋಜ್ನತ್ತ ತಿರುಗಿ ಹಾಯ್, ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ ಎಂದು ಕೇಳಿದಳು. ಮನೋಜ್ ಎಂದನು ತಡವರಿಸುತ್ತ. ನೈಸ್ ನೇಮ್. ಬೆಳಿಗ್ಗೆ ನಿಮ್ಮ ಕಾರನ್ನು ಡ್ರೈವ್ ಮಾಡ್ತಿದ್ದಿದ್ದು ನಿಮ್ಮ ಅಕ್ಕನ ಎಂದು ಕೇಳಿದಳು. ಅಲ್ಲ, ಅವರು ನಮ್ಮಮ್ಮ ಎಂದವನಿಗೆ ತನ್ನ ತಾಯಿ ಇನ್ನೂ ಚಿಕ್ಕವರಂತೆ ಕಾಣುತ್ತಾರೆಂಬುದನ್ನು ಕೇಳಿ ಖುಷಿಯಾಯಿತು. ಓ ಮೈ ಗಾಡ್, ಅವರಿನ್ನೂ ಚಿಕ್ಕವರಂತೆ ಕಾಣ್ತಾರೆ ಎಂದಳು. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಎಂದನು ಮನೋಜ್. ಫ್ರೆಂಡ್ಸ್ ಎನ್ನುತ್ತಾ ಮತ್ತೊಮ್ಮೆ ಕೈಯನ್ನು ಮುಂದೆ ಚಾಚಿದ ರಾಧಾಳ ಕೈಯನ್ನು ಕುಲುಕಿದನು. ಮತ್ತೊಂದು ಕ್ಲಾಸ್. ಆ ಕ್ಲಾಸಿನಲ್ಲಿಯೂ ಮನೋಜ್ ತಾನೆಷ್ಟೇ ಬೇಡವೆಂದುಕೊಂಡರೂ ರಾಧಾಳತ್ತ ತಿರುಗಿ ನೋಡುತ್ತಾ ಕುಳಿತನು. ಅಂದು ಮಧ್ಯಾಹ್ನದ ಊಟದ ಸಮಯದಲ್ಲಿ ಊಟಕ್ಕೆ ಎಲ್ಲರೂ ಎದ್ದು ಕ್ಯಾಂಟೀನ್ನತ್ತ ಹೋಗುತ್ತಿದ್ದರೆ ಯಾಂತ್ರಿಕವಾಗಿ ತನ್ನ ಪೆನ್ನು ಮತ್ತು ಬುಕ್ಗಳನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡವನೇ ಮೇಲೆದ್ದನು ಮನೋಜ್. ಮನೋಜ್ ವೆಯ್ಟ್, ನನಗೆ ಕ್ಯಾಂಟೀನ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ನಾನು ಬರ್ತೀನಿ.
ಎಂದು ರಾಧೆಯು ಕೂಡ ಅವನೊಟ್ಟಿಗೆ ಹೊರಟು ನಿಂತಳು. ಕ್ಯಾಂಟೀನ್ನಲ್ಲಿ ರಾಧೆ ತನ್ನ ಪರಿಚಯವನ್ನು ಹೇಳಿಕೊಳ್ಳುತ್ತಿದ್ದರೆ ಮನೋಜ್ ಅವಳು ಮಾತನಾಡುತ್ತಿದ್ದುದನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನು. ಅವಳು ಮಾತು ಮುಗಿಸಿ ಮತ್ತೆ ಕ್ಲಾಸಿಗೆ ಬಂದರೂ ಆ ದಿನವೆಲ್ಲ ಮನೋಜ್ಗೆ ಸರಿಯಾಗಿ ಕ್ಲಾಸ್ ಕೇಳಲು ಆಗಲಿಲ್ಲ. ತನಗೇನಾಗುತ್ತಿದೆ ಎಂಬುದೇ ಅರ್ಥವಾಗದೆ ಮಾಮ್, ನಿನಗಿದೆ ಇವತ್ತು ಎಂದು ಗೊಣಗಿಕೊಂಡನು. ಅದನ್ನು ಕೇಳಿಸಿಕೊಂಡ ರಾಧಾ, ವಾಟ್ ಮನೋಜ್ ಎಂದಿದ್ದಕ್ಕೆ ಮನೋಜ್ ನಗುತ್ತಾ ನಥಿಂಗ್ ನಥಿಂಗ್ ಎಂದಿದ್ದನು. ಸಂಜೆ ಕ್ಲಾಸ್ಗಳೆಲ್ಲ ಮುಗಿದು ಮನೆಯ ಕಡೆ ಹೊರಡುವಾಗ ರಾಧೆ ಮನೋಜ್ನಿಗೆ ಬಾಯ್ ಹೇಳಿ ಹೊರಟಳು. ಮನೋಜ್ ಕಾರನ್ನು ತೆಗೆದುಕೊಂಡು ತನ್ನ ಮಾಮ್ನ ಹಾಸ್ಪಿಟಲ್ನ ಹತ್ತಿರ ಬಂದನು. ಗಾಯತ್ರಿ ದೇವಿ ಆಗಷ್ಟೇ ಒಂದು ಡಿಲಿವರಿ ಕೇಸನ್ನು ಮುಗಿಸಿ ತನ್ನ ಆಫೀಸ್ ಚೇಂಬರ್ನಲ್ಲಿ ಕುಳಿತಿದ್ದರು. ಚೇಂಬರ್ನ ಒಳಗೆ ನುಗ್ಗಿದ ಮನೋಜ್, ಮಾಮ್, ಡು ಯು ಹ್ಯಾವ್ ಎನಿ ಸೆನ್ಸ್ ಎಂದು ಕೇಳಿದ್ದನು. ವಾಟ್ ಹ್ಯಾಪಂಡ್ ಮನು, ವೈ ಆರ್ ಯು ಶೌಟಿಂಗ್ ಎಂದಿದ್ದರು ಗಾಯತ್ರಿ. ಮತ್ತೇನು ಮಾಮ್, ನನ್ನ ಪಾಡಿಗೆ ನಾನಿದ್ದೆ, ನೀನೇ ಹುಡುಗಿ ಅದು ಇದು ಅಂತ ಹೇಳಿ ತಲೆ ಕೆಡಿಸ್ತಿದ್ಯಾ ಎಂದನು ಮನೋಜ್. ಏನಾಯ್ತು ಹೇಳೋ, ಸುಮ್ಮನೆ ನನ್ನ ಮೇಲೆ ಯಾಕೆ ರೇಗಾಡ್ತಿದ್ಯಾ ಎಂದರು ಗಾಯತ್ರಿ. ಇವತ್ತೆಲ್ಲ ಸರಿಯಾಗಿ ಕ್ಲಾಸ್ ಕೇಳೋಕೆ ಆಗಿಲ್ಲ ಗೊತ್ತಾ, ಎಲ್ಲ ನಿನ್ನಿಂದ. ಅದೇ ರಾಧೆ ಎಂದು ಹೇಳಲು ಹೊರಟವನನ್ನು ತಡೆದ ಗಾಯತ್ರಿ ದೇವಿ, ಅದೇ ಹುಡುಗಿ ನಿನ್ನ ಕಾಲೇಜಿಗೆ ಬಂದಿದ್ಲಾ? ಮತ್ತೇನು, ನೀನು ಅವಳನ್ನೇ ನೋಡ್ತಾ ಕುಳ್ತಿರ್ತೀಯ? ನಾನು ನೋಡಲಿಲ್ವಾ ಬೆಳಿಗ್ಗೆ ಅವಳನ್ನು ನೀನು ನೋಡ್ತಿದ್ದಿದ್ದ ರೀತಿ ಎಂದರು ಗಾಯತ್ರಿ. ಮಾಮ್ ಎಂದ ಮನೋಜ್. ಅಷ್ಟೊಂದಿರೋನು ಆ ಕಡೆ ನೋಡಿದೆ, ಕ್ಲಾಸ್ ಕೇಳೋಕ್ಕಾಗದೆ ನನ್ನ ಹತ್ರ ಬಂದಿದ್ದಾನೆ. ಎನಿ ಹೌ, ಫೈನಲಿ ಯಾರ್ ಇನ್ ಲವ್, ಕಮ್ ಲೆಟ್ಸ್ ಸೆಲೆಬ್ರೇಟ್ ಇಟ್ ಎಂದರು ಗಾಯತ್ರಿ. ಮಾಮ್, ಡೋಂಟ್ ಬಿ ಸಿಲಿ, ಅವಳು ಯಾರು ಅಂತಾನೆ ಗೊತ್ತಿಲ್ಲ, ಲವ್ ಅಂತೆ ಲವ್, ಬಿ ಪ್ರಾಕ್ಟಿಕಲ್ ಮಾಮ್ ಎಂದನು ಮನೋಜ್. ಸರಿ, ಮೊದಲು ಅದೇನಾಯಿತು ಕಾಲೇಜ್ನಲ್ಲಿ ಅಂತ ಪಿನ್ ಟು ಪಿನ್ ಹೇಳು, ನಾನು ಹೇಳ್ತೀನಿ ಅದು ಲವ್ವಾ ಅಲ್ವಾ ಅಂತ ಎಂದ ಗಾಯತ್ರಿ ದೇವಿಯು ಕುಳಿತಿದ್ದ ಚೇರ್ ಮೇಲಿನ ಆರ್ಮ್ ಮೇಲೆ ಬಂದು ಕುಳಿತ ಮನೋಜ್ ಕಾಲೇಜ್ನಲ್ಲಿ ನಡೆದಿದ್ದೆಲ್ಲವನ್ನು ವಿವರವಾಗಿ ಹೇಳಿದನು. ಗಾಯತ್ರಿ ದೇವಿ, ಏನು, ಅವಳು ನನ್ನನ್ನು ನಿನ್ನ ಅಕ್ಕ ಅಂದ್ಲಾ? ಸೋ ಸ್ಟುಪಿಡ್, ನಾನು ನಿಂಗಿಂತ ದೊಡ್ಡೋಳ ರೀತಿ ಕಾಣ್ತೀನಿ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ಅವಳಿಗೆ ನೆಟ್ಟು ಕಣ್ಣು ಕಾಣಿಸೋದಿಲ್ಲ ಅನ್ಸುತ್ತೆ ಕಣೋ ಎಂದಳು ಗಾಯತ್ರಿ ದೇವಿ. ಯಾ, ಯು ಆರ್ ಮೈ ಯಂಗರ್ ಸಿಸ್ಟರ್ ಎಂದು ಅಮ್ಮನಿಗೊಂದು ಮುತ್ತು ಕೊಟ್ಟನು ಮನೋಜ್. ಕತೆ ಮುಂದುವರಿಯುತ್ತದೆ.